ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮಟನ್ ಬಿರಿಯಾನಿ ಮಾಡೋವಾಗ ಫಸ್ಟ್ ಡೌಟ್ ಬರೋದು ಅಂತಂದರೆ ಮಟನ್ ಅನ್ನೋದು ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ, ಇಲ್ಲಾಂತಂದರೆ ಅಕ್ಕಿ ಹಾಕೋವಾಗ ಎಷ್ಟು ಕ್ವಾಂಟಿಟಿಗೆ ನೀರು ಹಾಕ್ಕೋಬೇಕು ಅನ್ನೋದನ್ನು ತುಂಬ ಜನಕ್ಕೆ ಡೌಟ್ ಅನ್ನೋದು ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅಂಥವ್ರಿಗೆ ನಾನಿವತ್ತು ಈಸಿ ಮೆಥಡಲ್ಲಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಅಡುಗೆ ಕಲಿಯೋರು ಸಹ ಮಟನ್ ಬಿರಿಯಾನಿ ಮಾಡೋವಾಗ ಈ ಮೆಥಡ್ನಲ್ಲಿ ನೀವು ಮಟನ್ ಬಿರಿಯಾನಿ ಮಾಡಿದ್ದೀರಾ ಅಂತಂದರೆ ಪರ್ಫೆಕ್ಟಾಗಿ ಈ ಮಟನ್ ಬಿರಿಯಾನಿನ ಮಾಡ್ಕೋಬೋದು, ತುಂಬಾ ರುಚಿಯಾಗೂ ಸಹ ಬರುತ್ತೆ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಹೋಗೋಣ. ಮೊದಲು ಈ ರೀತಿ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರಲ್ಗೆ 3 ಬೆಳ್ಳುಳ್ಳಿನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. 3 ಇಂಚ್ ಆಗುವಷ್ಟು ಶುಂಠಿನ ಸಹ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 1 ಹಿಡಿ ತುಂಬ ಪುದೀನ ಸೊಪ್ಪು, 1 ಹಿಡಿ ತುಂಬ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿನ ಸಹ ಹಾಕಿ ಸ್ವಲ್ಪ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಈ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ನಾನಿಲ್ಲಿ ಅರ್ಧ kg ಆಗುವಷ್ಟು ಮಟನ್ ತಗೊಂಡಿರೋದ್ರಿಂದ ಸೊ ಮಸಾಲೆ ಕ್ವಾಂಟಿಟಿ ಅನ್ನೋದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಟನ್ ಅನ್ನೋದು ನೋಡಿ ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬ ದೊಡ್ಡದು ಅಲ್ಲ, ಹಾಗಂತಂದ್ಬಿಟ್ಟು ಚಿಕ್ಕದು ಅಲ್ಲ, ಈ ರೀತಿ ಮೀಡಿಯಮ್ ಸೈಜಲ್ಲಿದ್ದರೆ ಬಿರಿಯಾನಿ ತಿನ್ನೋವಾಗ ಚೆನ್ನಾಗಿರುತ್ತೆ ಪೀಸಸ್ಸು. ಸೊ ಈಗ ಈ ಮಟನ್ನ ವಾಶ್ ಮಾಡ್ಕೊಂಡಿರುವಂಥದ್ದು ಒಂದು ಕುಕ್ಕರಲ್ಲಿಗೆ ತಗೊಂಡಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀರಲ್ವ, ಅದರಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲೆನ ಮಟನ್ನಲ್ಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗಾಗಿನೇ ಮೊದಲು ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದು. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಈ ಮಟನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆಯೇ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಮಟನ್ ಬೇಯೋದಕ್ಕೆ ಒಂದು 500 ರಿಂದ 600 ml ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಬಿರಿಯಾನಿಗೆ ಯಾವತ್ತಾದರೂ ಸಹ ನೀವು ಬಿರಿಯಾನಿ ಮಾಡಬೇಕಾದ್ರೆ ಸೊ ಈ ರೀತಿ ಸ್ವಲ್ಪ ಕೊಬ್ಬಿನಾಂಶ ಇರೋ ಹಾಗೆ ನೋಡ್ಕೊಳ್ಳಿ ಮಟನ್ನಲ್ಲಿ, ಆವಾಗಲೇ ಬಿರಿಯಾನಿ ಟೇಸ್ಟ್ ಅನ್ನೋದು ಚೆನ್ನಾಗಿರೋದು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ 8 ರಿಂದ 10 ವಿಷಲ್ ಬರೋವರೆಗೂ ಬಿಡಿ. ಸೊ ಅಷ್ಟರಲ್ಲಿ ನಾನಿಲ್ಲಿ ಅಕ್ಕಿನ ತಗೊತಾ ಇದ್ದೀನಿ. ಅರ್ಧ kg ಆಗುವಷ್ಟು ಮಟನ್ ತಗೊಂಡಿರೋದ್ರಿಂದ ಟೋಟಲ್ ಆಗಿ ನಾನಿಲ್ಲಿ ಅರ್ಧ kg ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ. ನಾನಿಲ್ಲಿ 2 ತರಹದ್ದು ಅಕ್ಕಿ ತಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬಾಸ್ಮತಿ ರೈಸ್, ಹಾಗೆಯೇ 1 ಕಪ್ ಆಗುವಷ್ಟು ಬುಲೆಟ್ ಟ್ರೈನ್ ರೈಸ್ ಬರುತ್ತೆ, ಸೊ ಅದನ್ನು ತಗೊಂಡಿದ್ದೀನಿ. ಈ ರೀತಿ ಎರಡನ್ನು ಹಾಕಿ ನಾವು ಬಿರಿಯಾನಿ ಮಾಡೋದ್ರಿಂದ ಬಿರಿಯಾನಿ ರೈಸ್ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ನೀರನ್ನು ಸೇರಿಸ್ಕೊಂಡು 1-2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ನೀರನ್ನು ಸೇರಿಸಿ ಒಂದು 10 ರಿಂದ 15 ನಿಮಿಷ ಮಾತ್ರ ಅಕ್ಕಿನ ನೆನೆಸ್ಕೊಳ್ಳಿ ಸಾಕು. ಅಷ್ಟರಲ್ಲಿ ಮಟನ್ ನಮಗಿಲ್ಲಿ ಒಂದು 10 ವಿಷಲ್ ಬಂದು ವಿಷಲ್ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಸೊ ಈಗ ಲಿಡ್ಡನ್ನು ಓಪನ್ ಮಾಡ್ಕೊಂಡು ಮಟನ್ ತೋರಿಸ್ತಾ ಇದ್ದೀನಿ ನೋಡಿ. ನಮಗಿಲ್ಲಿ 100% ಆಗುವಷ್ಟು ಪೂರ್ತಿಯಾಗಿ ಮಟನ್ ಅನ್ನೋದು ಬೆಂದೋಗಿರಬೇಕು. ಸೊ ಮಟನ್ ಬೆಂದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಕಡಾಯಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನಿಲ್ಲಿ 4 ಈರುಳ್ಳಿನ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸ್ಟೋನ್ ಫ್ಲವರ್, ಹಾಗೆಯೇ 2 ಇಂಚ್ ಆಗುವಷ್ಟು ಚಕ್ಕೆ, ಚಿಕ್ಕ ಸೈಜಲ್ಲಿ ಇರುತ್ತಲ್ವ ಮರಾಠಿ ಮೊಗು, ಚಿಕ್ಕದಾಗಿರೋದ್ರಿಂದ 3 ಹಾಕ್ಕೊತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, 2 ಸ್ಟಾರ್ ಫ್ಲವರ್ ಹಾಕ್ಕೊತಾ ಇದ್ದೀನಿ. ಒಂದು 8 ರಿಂದ 10 ಲವಂಗ, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಸಹ ಹಾಕ್ಕೊತಾ ಇದ್ದೀನಿ. 2 ಚಿಕ್ಕ ಸೈಜಲ್ಲಿರುವಂಥದ್ದು ಬಿರಿಯಾನಿ ಎಳೆನೂ ಹಾಕ್ಕೊತಾ ಇದ್ದೀನಿ. ಒಂದು 5 ರಿಂದ 6 ಏಲಕ್ಕಿನ ಸಹ ಹಾಕ್ಕೊತಾ ಇದ್ದೀನಿ. 1 ಜಾವಿತ್ರಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ನಾನಿಲ್ಲಿ ಸ್ಪೈಸಿ ಐಟಮ್ಸ್ ಹಾಗೆಯೇ ಈರುಳ್ಳಿ ಎರಡನ್ನು ಮಿಕ್ಸ್ ಮಾಡಿ ಎಣ್ಣೆ ಆಲ್ರೆಡಿ ಬಿಸಿ ಆಗೋದಕ್ಕೆ ಇಕ್ಕಿದ್ರಲ್ವ ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟನ್ನು ಸಹ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಯಲ್ಲಿ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಮಾಡ್ಕೋಬೋದು. ಈಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಹಾಗೆ ಬಿಟ್ಬಿಡಿ. 3 ನಿಮಿಷ ಆದ ನಂತರ ಲಿಡ್ನ ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೊತಾ ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಕಲರ್ ಬಂದಾದ ನಂತರ ಸ್ಟಾರ್ಟಿಂಗಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಸೊ ಆ ಮಸಾಲೆ ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಮಸಾಲೆನ ಫ್ರೈ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಒಂದು 3 ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 3 ರಿಂದ 4 ನಿಮಿಷ ಹಾಗೆ ಬಿಟ್ಬಿಡಿ. ಟೊಮೊಟೊ ಅನ್ನೋದು ಸಾಫ್ಟ್ ಆಗಬೇಕು. ಈ ರೀತಿ ಟೊಮೊಟೊ ಹಣ್ಣು ಸಾಫ್ಟ್ ಆಗಿದ್ದಾದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ದಾದರೂ ಸಹ ತಗೋಬೋದು.
ಮಾಡ್ಕೋಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ ಅದು. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆಯೇ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಸಹ ಹಾಕ್ಕೊತಾ ಇದ್ದೀನಿ. ಈಗ ಜಸ್ಟ್ ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ಟಾರ್ಟಿಂಗಲ್ಲಿ ಮಟನನ್ನು ಬೇಯಿಸಿಟ್ಕೊಂಡಿದ್ದೀರಲ್ವ, ನೀರು ಹಾಕ್ಕೋಬಾರ್ದು. ಜಸ್ಟ್ ಮಟನ್ ಮಾತ್ರ ಹಾಕ್ಕೊಳ್ಳಿ. ಈ ಮಟನ್ ಬೇಯಿಸಿರುವಂತಹ ನೀರನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ನೀರನ್ನು ಚೆಲ್ಲಬಾರ್ದು, ಅದೇ ನೀರಲ್ಲಿ ನಾವು ರೈಸನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮಟನ್ನ ಒಂದು 5ರಿಂದ 6 ನಿಮಿಷ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಟನ್ ಬೇಯೋದಕ್ಕೆ ನೀರು ಹಾಕಿದ್ರಲ್ವ, ಸೊ ಅದೇ ನೀರನ್ನು ನಾನಿಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ. ಅಕ್ಕಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಈ ಮಟನ್ ಸೂಪನ್ನು ಸಹ ಅಳತೆ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 2.5 ಕಪ್ ಆಗುವಷ್ಟು ಮಟನ್ ಸೂಪ್ ಅನ್ನೋದು ಬಂದಿತ್ತು. ಹಾಗೆಯೇ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಟೋಟಲ್ ಆಗಿ 4 ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಸೊ ಅಂದರೆ 2 ಕಪ್ ಆಗುವಷ್ಟು ಅಕ್ಕಿ ತಗೊಂಡಿರೋದ್ರಿಂದ 4 ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿಕೊಂಡು ಈ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ ನಂತರನೇ ನಾವಿವಾಗ ಅಕ್ಕಿನ ನೆನೆಸಿಟ್ಕೊಂಡಿದ್ದೀರಲ್ವ, ಅಕ್ಕಿನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಅಕ್ಕಿ ನೆಂದಿರೋದ್ರಿಂದ ಮುರಿದೋಗೋ ಚಾನ್ಸ್ ಇರುತ್ತೆ. ಈ ಟೈಮಲ್ಲಿ ಖಾರ ಹಾಗೆಯೇ ಸಾಲ್ಟ್ ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ನನಗಿಲ್ಲಿ ಸ್ವಲ್ಪ ಸಾಲ್ಟ್ ಅನ್ನೋದು ಕಡಿಮೆ ಅನಿಸ್ತು, ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸೊ ಈ ರೀತಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಒಂದು 70% ಆಗುವಷ್ಟು ಅಕ್ಕಿನ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ. ಸೊ ನೋಡಿ, ಈಗ ಒಂದು 70% ಆಗುವಷ್ಟು ಬೆಂದಿದೆ. ಈಗ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ದಮ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು. ಸೊ ಗಾಳಿ ಅನ್ನೋದು ಹೊರಗಡೆ ಬರಬಾರ್ದು. ಟೈಟಾಗಿರುವಂತಹ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ದೋಸೆ ತವಾನ ಇಟ್ಕೊಂಡು ದಮ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. 10 ನಿಮಿಷ ಆದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಹಾಗೆ ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. ಒಂದು 15 ನಿಮಿಷ ಆದ ನಂತರ ಲಿಡ್ಡನ್ನು ತೆಗೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಪರ್ಫೆಕ್ಟಾಗಿ ಮಟನ್ ಬಿರಿಯಾನಿ ಅನ್ನೋದು ರೆಡಿಯಾಗೋಗುತ್ತೆ. ಸೊ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಸಹ ಮಟನ್ ಬಿರಿಯಾನಿ ಮಾಡಬೇಕು ಅಂತಂದರೆ ಈ ಪ್ರಾಸೆಸ್ನಲ್ಲಿ ಮಾಡಿ ನೋಡಿ, ನಿಮಗೂ ಅಷ್ಟೇ ಪರ್ಫೆಕ್ಟಾಗಿ ಮಟನ್ ಬಿರಿಯಾನಿನ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಈಸಿಯಾಗಿ ಅಷ್ಟೇ ರುಚಿಯಾಗಿರುವಂತಹ ಮಟನ್ ಬಿರಿಯಾನಿನ ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೀವು ಸಹ ಈ ವಿಧಾನದಲ್ಲಿ ಮಟನ್ ಬಿರಿಯಾನಿನ ಮಾಡಿದಾದ ನಂತರ ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.